ಇವೆಲ್ಲ ಮಾಡ್ಬೇಕು ಅನ್ನೋದೇನು ಇರ್ಲಿಲ್ಲ. ಆದ್ರೆ ಮಹಾರಾಜರು ಕೆಳಕ್ ಬಂದ್ರು, ನಮ್ನೆಲ್ಲ ನೋಡಿದ್ರು, ಇವರೆಲ್ಲ ನನ್ ಮಕ್ಳು, ಇವ್ರನ್ನೆಲ್ಲ ಮೇಲೆತ್ಬೇಕು ಅಂದ್ರು. ಮಹಾರಾಜರು ಎಷ್ಟು ಸೂಕ್ಷ್ಮ ಅಂದ್ರೆ, ಮಹಾರಾಜರು ಮೈಸೂರು ಪಾಕನ್ನ ತಿಂದ್ರು. ಕರಿಕಾಲ ಮಾದಪ್ಪನವರು ಮಹಾರಾಜರ ತಿಂದ ತಕ್ಷಣ ಆ ಫಂಕ್ಷನ್ ಅವರು ವಿದೇಶಿ ಅತಿಥಿಗಳಿಗೋಸ್ಕರ ಮಾಡದಂತ ಮಾದಪ್ಪನ್ ಕರೆದು, ಇದನ್ನ ನಮ್ಮ ಊರ್ನವರು ತಿನ್ಬೇಕು, ಮೊದ್ಲು ನೀನ್ ಅಂಗಡಿ ಇಡು ಅಂದ್ರು. ಮಹಾರಾಜ ಎಲ್ಲ ತಿನ್ಲಿ, ನಮ್ ಪ್ರಜೆಗಳೆಲ್ಲ ಇದನ್ನ ತಿನ್ಲಿ ಅನ್ನೋದು ಏನಿತ್ತು ಮಹಾರಾಜರಿಗೆ. ಅದು ನಮ್ಮ ಮಹಾರಾಜರು. ನಾ ಮಾತ್ರ ತಿಂದ್ರೆ ಸಾಲದು, ಮನೆಯವರೆಲ್ಲ ತಿಂದ್ರೆ ಸಾಲದು, ಊರ್ನವರೆಲ್ಲ ಇದನ್ನ ತಿನ್ಬೇಕು ಅನ್ನೋರು. ನಿಮ್ಗೆ ಗೊತ್ತಿಲ್ಲ, ಮದುವೆ ಮುಂಜಿ ನಾಮಕರಣ ಅಲ್ಲ ಆದ್ರೆ ಮೈಸೂರಲ್ಲಿ ನಮ್ಮ ಮನೆಗಳಿಗೆಲ್ಲ ಬಕೀಟ್ ಅಲ್ಲಿ ಸ್ವೀಟ್ ತಂದು ಕೊಡೋರು. ಬಕೀಟ್ ಗಳಲ್ಲಿ ಇನ್ನೇನು ಸಣ್ಣ ಪುಟ್ಟ ಪ್ಲೇಟ್ ಅಲ್ಲ, ಒಂದೊಂದು ಬಕೀಟ್ ಒಂದೊಂದು ಬಕೀಟ್ ರವೆ ಉಂಡೆ ತಿಂದವ್ರು ನಾವು. ಹಂಗ ಬೆಳೆಸೋರು ಮಹಾರಾಜರು ನಮ್ಮನ್ನ. ಅದು ಯಾಕಂಗ್ ಬೆಳೆಸೋರು, ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಆ ಸಂಸ್ಕೃತಿ ಬಿಡಬೇಡಿ ಅಂತ. ನಾವು ಬಿಟ್ಟಿಲ್ಲ ಬಿಡ್ರಿ, ಮೈಸೂರಿನವರು, ಮೈಸೂರಿನ ಜನ, ಕರ್ನಾಟಕ ಇವತ್ ಯಾಕೆ ಎಲ್ಲಾ ಕಡೆಯಿಂದ ಬಂದು ಬೆಂಗಳೂರಿನಲ್ಲಿ ಜನ ಇದ್ದಾರೆ ಅಂದ್ರೆ ನಾವು ಅವ್ರನ್ನೆಲ್ಲ ಕರೆದು ಬಪ್ಪ ನಮ್ ದೊಡ್ಡ ಆಲದ ಮರ ನಾವು ಕನ್ನಡಿಗರು, ಹಂಗಾಗೆಲ್ಲ ಬಂದಿದ್ದಾರೆ. ಇವತ್ತೆಲ್ಲ ಬಂದು ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ, ಒಂದ್ ಸಣ್ಣ ಕತೆ ಉದ್ದಾಗ್ಬೋದೇನೋ, ನೀವು ಆಮೇಲೆ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ. ಇಲ್ಲ ಏನ್ ಹೇಳಿದ್ರು ಆಗ್ತೀವಿ. ಒಂದು ಅತ್ಯಂತ ದೊಡ್ಡ ಬೇಸಿಗೆ, ತುಂಬಾ ದೊಡ್ಡ ಬೇಸಿಗೆ, ಒಂದು ನಾಯಿ ನೀರ್ ಇಲ್ದೆ ಒಂದು ನಾಯಿ ನಿತ್ರಾಣವಾಗಿ ರೋಡಲ್ಲಿ ಬಿದ್ಕೊಂಡ್ಬಿಟ್ಟಿರುತ್ತೆ. ಆ ಬಿದ್ಕೊಂಡು ಇನ್ನೇನ್ ಸಾಯೋ ಕಾಲ ಅಂದ್ರೆ, ಇನ್ನೇನ್ ಆಗೋಯ್ತಪ್ಪ ನಂದು, ನನಗೆ ನೀರಡಕ್ಕೆ ನಾನು ಸತ್ತೋಗ್ತೀನಿ ಅನ್ಬೇಕಾರ ನಾ ಬೀದಿ ನಾಯಿಗೆ ಒಂದ್ ಎತ್ತಿನ ಗಾಡಿ ಬರುತ್ತೆ. ಆ ಎತ್ತಿನ ಗಾಡಿಲಿ ಹಿಂದೆ ಒಂದ್ ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಡಿರುತ್ತೆ, ಹಿಂಗೆ ಆಡ್ಕೊಂಡ್ ಬರ್ತಾ ಇರುತ್ತೆ. ಅಲ್ಲಿ ನೀರು ಚೆಲ್ತಾ ಇರುತ್ತಲ್ಲ, ಈ ನಾಯಿ ಮೇಲೆ ಒಂದೆರಡು ಹನಿ ನೀರ್ ಬೀಳುತ್ತೆ. ಅಷ್ಟಕ್ಕೆ ಇದು ಎಚ್ಚರಗೊಂಡು ಅದನ್ನೇ ಹಿಂಬಾಲಿಸ್ಕೊಂಡ್ ಹೋಗುತ್ತೆ. ಒಂದಿಷ್ಟು ನೀರ್ ಕುಡಿತಾ ಅದಕ್ಕೊಂದ್ ಸ್ವಲ್ಪ ಶಕ್ತಿ ಬರುತ್ತೆ. ಆ ನೆರಳಲ್ಲೇ ಹೋಗುತ್ತೆ. ನೀರ್ ಕುಡಿದ್ಬಿಟ್ಟು ಸ್ವಲ್ಪ ಶಕ್ತಿ ಬರುತ್ತಲ್ಲ, ಆ ನಾಯಿಗೆ ಏನ ಶುರು ಆಗುತ್ತೆ, ಈ ಗಾಡಿ ನಾನೇ ಎತ್ಕೊಂಡು ಹೋಯ್ತಾ ಇದೀನಿ, ನಾನಿಲ್ದೆ ಈ ಗಾಡಿನೇ ಇಲ್ಲ ಅಂತ ಅನ್ನಕ್ ಶುರು ಆಗ್ಬಿಡುತ್ತೆ. ಈಗ ನಾನ್ ನಿಂತ್ಕೋತೀನಿ ನೋಡು, ಗಾಡಿ ನನ್ ಇಲ್ದೆ ಗಾಡಿ ಹೋಗೋದೇ ಇಲ್ಲ ಮುಂದಕ್ಕೆ ಅಂತ ನಾಯಿ ನಿಂತ್ಕೊಳತ್ತೆ. ಗಾಡಿಗೆ ಏನ್ ಗೊತ್ತು, ಆ ಎತ್ತುಗಳಿಗೆ ಏನ್ ಗೊತ್ತು, ಅದು ತಂದ್ಪಡಕ್ತಾ ಮುಂದೆ ಹೋಗುತ್ತೆ. ನಾವು ಮೈಸೂರು ಸಂಸ್ಥಾನದವರು, ಆ ಎತ್ತಿನ ಗಾಡಿಗಳು ನಾವು ಕನ್ನಡಿಗರು.